ಪುನೀತ್ ಸರ್ ಬಗ್ಗೆ ಹೇಳೋದಾದ್ರೆ ನೀವು ಅವ್ರ ಬಗ್ಗೆ ಹೇಳೋದಕ್ಕೆ ಮಾತುಗಳೇ ಇಲ್ಲ. ಅದು ಭಾವನೆಗಳು ಅಂತಾರಲ್ಲ, ಭಾವನೆಗಳನ್ನು ಮೀರಿದ ವ್ಯಕ್ತಿ ಅವರು. ಸೊ ಹೇಳೋದು ತುಂಬ ಕಷ್ಟ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಪ್ಪು ಸರ್ ಬಗ್ಗೆ ಯಾರಾದರೂ ಏನಾದರೂ ಕೇಳಿದಾಗ ಅಥವಾ ಮಾತಾಡಿದಾಗ, ಬೇರೆ ಯಾರು ಮಾತಾಡ್ದಾಗ್ಲೂ ಇರ್ಬೋದು, ಒಂದಷ್ಟು ಜನ ಅನ್ಕೊತಾರೆ ಪ್ರಮೋಷನ್ಗೆ ಮಾತಾಡ್ತಾರೆ ಅಂತ. ನಾನು ಹೇಳ್ತೀನಿ, ಅಪ್ಪು ಸರ್ ಅಂದರೆ ಪ್ರಮೋಷನ್ ಅಲ್ಲ, ಇಟ್ಸ್ ಅನ್ ಎಮೋಷನ್. ಸೊ ಹಾಗಾಗಿ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಇವಾಗ ಎಷ್ಟೋ ಜನ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾರಲ್ವ. ಬರೀ ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೆ ಬೇರೆಯವ್ರಿಗೆ ಹೆಮ್ಮೆ ಇದ್ದರೆ, ನಮಗೆ ಅವರು ಒಡನಾಟ ಸಿಕ್ಕಿದ್ವು, ನಾವು ಮಾತಾಡ್ತಾ ಇದ್ವಿ. ನಮ್ಮ ಕಂಪನಿಯ ವೆಬ್ಸೈಟನ್ನು ಅವ್ರು ಕರೆದು ನಮ್ಮನ್ನು ಗುರುತಿಸಿ ಲಾಂಚ್ ಮಾಡಿಕೊಟ್ರು, ನಮಗೆಷ್ಟು ಖುಷಿಯಾಗಿರ್ಬಾರ್ದು. ನಮ್ಮ ಕಂಪನಿ ಬಗ್ಗೆ ನಾವೇನೋ ಒಂದು ಕನಸನ್ನು ಶುರು ಮಾಡ್ತಿದ್ದೀವಿ ಅಂದಾಗ ಮನಸ್ಸಿಂದ ಕರೆಸಿ ಅವ್ರ ಆಫೀಸ್ಗೆ, ಅದು ಜಸ್ಟ್ ಆ ಥರದ್ದು ಇನ್ಸಿಡೆಂಟ್ ಆಗೋದಕ್ಕಿಂತ 15 days ಮುಂಚೆ ಅಷ್ಟೇ ಅದು ಕರೆಸು ನಮ್ಮನ್ನು ವೆಬ್ಸೈಟ್ ಲಾಂಚ್ ಮಾಡಿಕೊಟ್ಟಿದ್ದು. ಮಾಡಿಸಿ ಬೈ ಹಾರ್ಟ್ ವಿಶ್ ಮಾಡಿ ಕಳಿಸ್ತಾರೆ, ಆಲ್ ದ ವೆರಿ ಬೆಸ್ಟ್, ಏನಾದರೂ ಇದ್ದರೆ ಹೇಳಿ ಅಂತ. ಆ್ಯಕ್ಚುಲಿ ವೆಬ್ಸೈಟು ಪ್ಲಾನೇ ಇರಲಿಲ್ಲ, ಯಾಕೆಂದರೆ ನಾನು ಕೂಡ ಹೊಸಬ ಇವೆಂಟ್ ಮ್ಯಾನೇಜ್ಮೆಂಟ್ ಈ ಥರ ಒಂದು ಕಂಪ್ನಿ ಮಾಡಬೇಕು ಅಂದಾಗ ನನ್ನ ಜೊತೆಲಿರೋರೇ ಎಲ್ಲರೂ ಸೇರ್ಕೊಂಡು ಒಂದು ತಂಡ ಆಗಿ ಕ್ರೀಮ್ ಬಿಸ್ಕೆಟ್ ಎಂಟರ್ಟೈನ್ಮೆಂಟ್ಸ್ ಅಂತ ಹೆಸರಿಟ್ಕೊಂಡು ಶುರು ಮಾಡಿದ್ವಿ ಆಲ್ರೆಡಿ. ಸೊ ಅಪ್ಪು ಸರ್ಗೆ ಅದು ಗೊತ್ತಿತ್ತು. ಸಡನ್ನಾಗಿ ಒಂದಿನ ಕೇಳ್ತಾರೆ ವೆಬ್ಸೈಟ್ ಲಿಂಕ್ ಕಳಿಸಿ ಅಂತ. ವೆಬ್ಸೈಟೇ ಮಾಡಿಲ್ಲ ನಾನು. ಅಯ್ಯೋ ಏನಿದು ವೆಬ್ಸೈಟ್ ಕೇಳ್ತಿದ್ದಾರಲ್ಲ, ಅನ್ಪ್ರೊಫೆಷನ್ ಅನ್ಕೊಂಡ್ಬಿಡ್ತಿದ್ದಾರೆ, ಇಷ್ಟು ದೊಡ್ಡವ್ರು ಕೇಳ್ತಿದ್ದಾರಲ್ವಾ ಅಂದ್ಬಿಟ್ಟು, ಹ್ಞೂ ಸರ್ ಕಳಿಸ್ತೀವಿ ಅಂತ ಅಂದ್ಬಿಟ್ಟು 2 days ಟೈಮ್ ತೊಗೊಂಡು ಅವ್ರಿಗೆ ಗೊತ್ತಿದ್ದಂಗೆ ರಾತ್ರಿ ವೆಬ್ಸೈಟ್ ರೆಡಿ ಮಾಡಿಸಿ ಆಮೇಲೆ ಹೇಳಿದ್ದು, ಸರ್ ಈ ಥರ ಈಗ ರೆಡಿ ಇದೆ, ನೀವೇ ಲಾಂಚ್ ಮಾಡಬೇಕು, ಬನ್ನಿ ಅಂತ. ಸೊ ಬನ್ನಿ ಅಂತ ಹೇಳಿ ಕರೆದು ವೆಬ್ಸೈಟ್ ಲಾಂಚ್ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಅವ್ರ ಬಗ್ಗೆ ಅವ್ರ ಪ್ರಮೋಷನ್ ಅಲ್ಲ, ಎಮೋಷನ್ ಅವರು.